ಮುಖಭಂಗ ಅಂತ ಹೇಳ್ಬೇಕು, ಬೇಕಾಗಿರ್ಲಿಲ್ಲ ಇವರಿಗೆ. ಕೌಂಟಿಂಗ್ ನನಗಿಂತಲೂ ಕಡಿಮೆ ಓಟಲ್ಲಿ ಗೆದ್ದಿರುವಂತವ್ರು ಇದ್ದಾರೆ, ರಾಜ್ಯದಲ್ಲೇ ಇದ್ದಾರೆ. ಯಾರು ಇಂಥವ್ದು ಕೈ ಹಾಕದೆ ಅಂತವ್ದು. ಇವ್ರಿಗೇನು ಅಧಿಕಾರದ ಆಸೆ ಯಾವತ್ತೂ ನೋಡಿಲ್ಲ ಇವರು. ಈ ಮಾಲೂರು ತಾಲೂಕಿನ ಜನತೆ ಒಂದು ಸಾರಿ ಶಾಸಕನಾಗಿ ಕೊಟ್ಬಿಟ್ರಲ್ಲ, ಅದು ಅತಿ ಆಸೆ ಪಡೋಕೆ ಹೋಗಿ ಇವತ್ತು ಮುಖಭಂಗ ಆಗಿದೆ. ಇಲ್ಲ, ಆದೇಶ ಫೈನಲ್ ಆದೇಶ ಬಿಜೆಪಿ ಅಭ್ಯರ್ಥಿ ಆದಂತ ಸನ್ಮಾನ್ಯ ಮಂಜುನಾಥ್ ಗೌಡರು ತಕರಾರನ್ನು ಹಾಕಿ ಅಕ್ರಮವಾಗಿ ಗೆದ್ದಿದ್ದಾರೆ, ಮೋಸ ಮಾಡಿ ಗೆದ್ದಿದ್ದಾರೆ. ಅಧಿಕಾರಿಗಳು ಎಲೆಕ್ಷನ್ ಕೌಂಟಿಂಗ್ ಮಾಡಿರೋದು ಸರಿಯಿಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗಿ ಸುಮಾರು 2 ವರ್ಷ ಹೈಕೋರ್ಟಲ್ಲಿ ಡೇಟ್ಗಳನ್ನು ಹಾಕೊಂಡು ಒಂದು ತೀರ್ಪನ್ನು ತಗೊಂಡಿದ್ದು ಕೂಡ ಆ ತೀರ್ಪು ತುಂಬ ನೋವು ಕೂಡ ಕೊಟ್ಟಂಥವ್ರು. ನನಗೆ, ನನ್ನ ತಾಲೂಕಿನ ಜನತೆಗೆ ಅಸಿಂಧು ಮಾಡಿ ರೀಕೌಂಟಿಂಗ್ ಮಾಡಿ ಅಂತೇಳಿ ಒಂದು ಆದೇಶ ಬಂದಾಗ ತುಂಬ ನೋವು ತಿಂದ ನಾನು. ನನಗೆ ಅಕ್ರಮ ಅನ್ನೋದು ಗೊತ್ತಿಲ್ಲ, ಮೋಸ ಮಾಡೋದು ಗೊತ್ತಿಲ್ಲ. ಆದರೂ ಕೂಡ ಯಾಕೆ ಹೈಕೋರ್ಟು ಇಂಥ ತೀರ್ಮಾನ ಬಂತಲ್ಲ ಅಂತ ನೋವು ತಿಂದು ಅಪೀಲ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟು ಅಸಿಂಧುವನ್ನು ಒಪ್ಪದೆ ರೀಕೌಂಟಿಂಗ್ ಅನ್ನ ಮಾಡಿ ಅಂತ ಆದೇಶ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಕೂಡ ಆಯಿತು. ರೀಕೌಂಟಿಂಗ್ ಆದಮೇಲೆ ಏನು ನಾನು ಕೌಂಟಿಂಗಲ್ಲಿ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದೆ 248 ಓಟು ಅಂತೇಳಿ. ರೀಕೌಂಟಿಂಗ್ ಮಾಡಿದಾಗ ಅದು ಸರಿ ಇತ್ತು, ಯಾವುದೇ ಡಿಫ್ರೆನ್ಸು ಇಲ್ಲ. ಮತ್ತು 250 ಓಟು 2 ಓಟು ಕೂಡ ಎಕ್ಸ್ಟ್ರಾ ಕೂಡ ಆಯಿತು. ಪೋಸ್ಟ್ ಬ್ಯಾಲೆಟ್ ಕಡೆಯಿಂದ 2 ಓಟು ಎಕ್ಸ್ಟ್ರಾ ಆಗಿ ಕೌಂಟಿಂಗ್ ಮುಗ್ದಿತ್ತು. ಆ ಪ್ರೊಸೀಜರು ಕೌಂಟಿಂಗ್ ಮುಗಿದಾದ ಮೇಲೆ ಸೀಲ್ಡ್ ಕವರ್ ಮಾಡಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಳಿಸ್ಬೇಕಾಯಿತು. ಸುಪ್ರೀಂ ಕೋರ್ಟಲ್ಲಿ ಸೀಲ್ಡ್ ಕವರನ್ನು ಓಪನ್ ಮಾಡಿ ಅಲ್ಲಿ ಜಡ್ಜ್ಮೆಂಟ್ ಕೊಡೋಂಥದ್ದು ಬಾಕಿ ಇತ್ತು. ಆದರೆ ರೀಕೌಂಟಿಂಗ್ ಆಗಿದ್ದು ಏನು ಮಾಮೂಲಿ ರೀಕೌಂಟಿಂಗ್ ಪ್ರೊಸೀಜರ್ ಇತ್ತು ಅದ್ರ ಪ್ರಕಾರ ಎಲ್ಲ ಆಗಿತ್ತು. ಎಲ್ಲ ಅಭ್ಯರ್ಥಿಗಳು, ಏಜೆಂಟ್ಸು ಮತ್ತು ಕೌಂಟಿಂಗು ಯಾರ್ಯಾರಿಗೆ ಎಷ್ಟೆಷ್ಟು ಬಂತು ಎಲ್ಲ ಇತ್ತು. ಎಲ್ಲರಿಗೂ ಗೊತ್ತಿರೋದಕ್ಕೆ ಮಾಡಿದರು. ಆದರೆ ಅಫ್ಸಿಯಲ್ ಆಗಿ ರೀಕೌಂಟಿಂಗನ್ನು ಡಿಕ್ಲೇರ್ ಮಾಡೋಂಥ ಒಂದು ಅವಕಾಶ ಇರಲಿಲ್ಲ. ಅದು ಏನಿದ್ರು ಕೂಡ ಏನು ರೀಕೌಂಟಿಂಗ್ ಆಗಿದೆ, ಯಾವ ಅಭ್ಯರ್ಥಿಗೆ ಏನನ್ನು ಓಟ್ ಬಂದಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕಳಿಸ್ಕೊಡ್ಬೇಕಾಯಿತು. ಆ ಪ್ರೊಸೀಜರ್ ಮುಗಿದಿತ್ತು. ಆದರೆ ಅದಾದರೂ ಕೂಡ ಸುಮಾರು 2.5-3 ತಿಂಗಳು ಆಯಿತು. ನಾನು ಡೇಟು ಸರಿಯಾಗಿ ನೆನಪಿಟ್ಕೊಳ್ಳಿಲ್ಲ. ಸುಪ್ರೀಂ ಕೋರ್ಟು ಜಡ್ಜ್ಮೆಂಟು ಸಿಕ್ಕಿರಲಿಲ್ಲ. ಆದರೆ ಇವತ್ತು ಡೇಟ್ ಇತ್ತು. ಇವತ್ತು ಸುಪ್ರೀಂ ಕೋರ್ಟು ಕೇಸ್ ನಂಬರ್ 123/79/25 CLP ವಿಚಾರಣೆಯಲ್ಲಿ ದಿನಾಂಕ 5/2/26 ಚುನಾವಣೆ ಆಯೋಗದ ಪರವಾಗಿ ಬಂದಂತ ವಕೀಲರು ಮತ್ತು ಮರು ಎಣಿಕೆಯ ಸೀಲ್ ಮಾಡಿದ ವರದಿಯನ್ನು ಸಲ್ಲಿಸಿದರು. ಮಾನ್ಯ ಉಚ್ಚ ನ್ಯಾಯಾಲಯವು ತೆರೆದ ಕೋರ್ಟಿನಲ್ಲಿ ಓಪನ್ ಕೋರ್ಟ್ ಸೀಲ್ ತೆರವುಗೊಳಿಸಿ ಮರು ಎಣಿಕೆಯ ವರದಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಪಡೆದ ಮತಗಳ ಫಲಿತಾಂಶ ಪ್ರಕಟಿಸಿ ಮಾಲೂರು ವಿಧಾನಸಭಾ ಕ್ಷೇತ್ರ 149 ಕ್ಷೇತ್ರಕ್ಕೆ ಉಳಿದ ಅವಧಿಗೆ ಶಾಸಕರಾಗಿ KY ನಂಜೇಗೌಡರವರು ಮುಂದುವರಿಯುತ್ತಾರೆ ಎಂದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಘೋಷಣೆ ಆಗಿದೆ. ಇವತ್ತು ಇದು ಸತ್ಯಕ್ಕೆ ಸಿಕ್ಕಂತ ಜಯ. ತುಂಬಾ ಸಮಾಧಾನ ಆಗಿದೆ ನನಗೆ. 2.5 ವರ್ಷ ಮಾನಸಿಕವಾಗಿ ನೋವನ್ನು ಕೊಟ್ಟಿದ್ದು, ಮತ್ತೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದ್ದು, ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದ್ದು, ರೀಕೌಂಟಿಂಗ್ ಆಗಿದ್ದು. ರೀಕೌಂಟಿಂಗ್ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಕೊಟ್ಟು ಸನ್ಮಾನ್ಯ ನ್ಯಾಯದೇವತೆ ನೆಮ್ಮದಿಯಾಗಿ 2.5 ವರ್ಷ ನಿನ್ನ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಡು, ಧೈರ್ಯವಾಗಿ ಕೆಲಸ ಮಾಡು ಅಂತೇಳಿ ಇವತ್ತೊಂದು ಜಡ್ಜ್ಮೆಂಟ್ ಕೊಟ್ಟಿದೆ. ನಾನು ಆ ನ್ಯಾಯದೇವತೆಗೆ ಧನ್ಯವಾದಗಳು ಕೂಡ, ಸತ್ಯಕ್ಕೆ ನ್ಯಾಯ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ.